हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ರಾಮಾಯಣದ ಚಿಂತನೆಯನ್ನು ಪ್ರಾರಂಭ ಮಾಡಿದಂತಹ ಮಧ್ವಾಚಾರ್ಯರು ರಾಮದೇವರ ಹುಟ್ಟಿನ ಬಗ್ಗೆ ಹೇಳಿದರು. ರಾಮದೇವರು ಯಾರಲ್ಲಿ ಅವತಾರವನ್ನು ಮಾಡಿದರು ಅಂತ. ಅದಾದ ಮೇಲೆ ಮತ್ತೆ ಯಾವ ಯಾವ ದೇವತೆಗಳು ಪರಮಾತ್ಮನ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ತಾವು ಅವತಾರವನ್ನು ಮಾಡಿದರು ಎಂಬುದಾಗಿ ಮುಂದೆ ಹೇಳ್ತಾ ಇದ್ದಾರೆ. ಶ್ಲೋಕ: ಸ ಏವ ಶಚ್ಯಾಸಃ ವಾನರೋಭೂತ್ ಸ್ವಸಂಭವೋ ದೇವ ಗುರುರ್ಬೃಹಸ್ಪತಿ ಅಭೂತ್ ಸುಷೇಣೋ ವರುಣೋಶ್ವಿನೌ ಚ ಬಭೂವುತುಸ್ತೌ ವಿವಿಧಶ್ಚ ಮೈಂದಃ. ಪದಚ್ಛೇದ: ಸಹ ಏವ ಶಚ್ಯ ಸಹ ವಾನರಃ ಅಭೂತ್ ಸ್ವಸಂಭವಃ ದೇವಗುರುಃ ಬೃಹಸ್ಪತಿಃ ಅಭೂತ್ ಸುಷೇಣಃ ವರುಣಃ ಅಶ್ವಿನೌ ಚ ಬಭೂವುತುಃ ತೌ ವಿವಿಧಃ ಚ ಮೈಂದಃ. ಹಿಂದೆ ಬೃಹಸ್ಪತ್ಯಾಚಾರ್ಯರು ಯಾರು ಅಂತ ಹೇಳಿದ್ರು. ಬೃಹಸ್ಪತಿ ಬ್ರಹ್ಮಸುತೋಪಿ ಪೂರ್ವಂ ಅಂತ, ಸಾಕ್ಷಾತ್ ಬ್ರಹ್ಮದೇವರ ಮಗ ಅಂತ. ಅಂತಹ ಸಹ ಏವ ಆ ಬೃಹಸ್ಪತ್ಯಾಚಾರ್ಯರೇನೆ ಮುಂದೆ ಏನಾದರೂ ಸಚ್ಯಾಸಹ ವಾನರೋಬಹುದು, ಶಚೀದೇವಿಯೊಂದಿಗೆ ವಾನರರಾದರು. ನಾವು ಹಿಂದೆ ಹೇಳಿದಂತೆ ಅವರಿಬ್ಬರು ಕೂಡ ಅವಳಿ ಜವಳಿಗಳಾಗಿ ತಾರ ಮತ್ತು ತಾರೆಯರಾಗಿ ಹುಟ್ಟಿದರು ಅಂತ. ಆ ಬೃಹಸ್ಪತ್ಯಾಚಾರ್ಯರೇನಾದರೂ ಸ್ವಸಂಭವ ತಾವು ಅವತಾರವನ್ನು ಮಾಡ್ತಾರೆ. ಹೇಗೆ ತಂದ್ರೆ ಸುಷೇಣ, ಸುಷೇಣ ಎನ್ನುವಂತಹ ಕಪಿಯಿಂದಾಗಿ ಅದು ಕೂಡ ಸ್ವಸಂಭವ. ಹೇಗೆ ಹಿಂದೆ ತಮ್ಮಿಂದ ತಾವೇ ಅನೇಕ ಜನ ಹುಟ್ಟಿದರು ಅಂತ ನಾವು ಕೇಳಿದೆವು, ಹಾಗೆ ಯಾವ ಬೃಹಸ್ಪತ್ಯಾಚಾರ್ಯರು ಕೂಡ ತಮ್ಮಿಂದ ತಾವೇ ಹುಟ್ಟಿದರು, ಸ್ವಸಂಭವ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಬೃಹಸ್ಪತಿ ದೇವಗುರು, ದೇವತೆಗಳ ಗುರುವಾದಂತಹ ಬೃಹಸ್ಪತ್ಯಾಚಾರ್ಯರು ವಾನರಃ ಅಭೂತ್, ಕಪಿಯಾಗಿ ಸುಷೇಣನ ಮಗನಾಗಿ ಹುಟ್ಟಿದರು. ಅದಾದ ಮೇಲೆ ಶಚ್ಯಾಸಹ, ಶಚೀದೇವಿ ಕೂಡ ಏನಾದ್ರು ಅವನ ಮಗಳಾಗಿ ಹುಟ್ಟಿದಳು. ಹೀಗೆ ಆ ಬೃಹಸ್ಪತ್ಯಾಚಾರ್ಯರು ಮತ್ತು ಶಚೀದೇವಿ ಇಬ್ಬರು ಕೂಡ ತಾರ ಮತ್ತು ತಾರೆಯರಾಗಿ ಸುಷೇಣ ಎನ್ನುವಂತಹ ಕಪಿಯ ಮಕ್ಕಳಾಗಿ ತಾವು ಅವತಾರವನ್ನು ಮಾಡಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವರುಣ ಅಶ್ವಿನೌಚ ಅಂತ, ಅಂದ್ರೆ ಈ ಸುಷೇಣ ಎನ್ನುವಂಥವನು ಯಾರು ಎಂಬುದಾಗಿ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ವರುಣ ಸುಷೇಣ ಅಂತ. ಈ ಸುಷೇಣ ಎನ್ನುವಂಥವನು ವಿಶೇಷವಾಗಿ ವರುಣನ ಅವತಾರ, ಅವನಲ್ಲಿ ಅಶ್ವಿನಿ ದೇವತೆಗಳ ಆವೇಶ ಇತ್ತು ಎಂಬುದಾಗಿ ತಿಳಿಸ್ತಾರೆ. ಇನ್ನು ಕೆಲವು ವ್ಯಾಖ್ಯಾನಕಾರರು ಅವನ ಅಶ್ವಿನಿ ದೇವತೆಗಳದ್ದೇ ಅವತಾರ, ಅವನಲ್ಲಿ ವರುಣನ ಆವೇಶ ಇತ್ತು ಅಂತ ಹೇಳ್ತಾರೆ. ಹೀಗೆ ವರುಣ ಮತ್ತು ಅಶ್ವಿನಿ ಇವರಿಬ್ಬರ ಸನ್ನಿಧಾನದಿಂದಾಗಿ ಕೂಡಿದಂತಹ ಸುಷೇಣ ಎನ್ನುವಂತಹ ಕಪಿ ಇದ್ದ. ಅವರಲ್ಲಿ ಇವರಿಬ್ಬರು ತಾರ ಮತ್ತು ತಾರೆಯರು ಅವತಾರ ಹುಟ್ಟಿದರು ಅಂತ. ಅದಾದ ಮೇಲೆ ಬಭೂತಸ್ಥೋ ವಿವಿಧಶ್ಚ ಮೈಂದಃ ಅಂತ. ಈಗಾಗಲೇನೆ ಸುಷೇಣದಲ್ಲಿ ಈ
ಅಶ್ವಿನಿ ದೇವತೆಗಳ ನಾಸತ್ಯ ಮತ್ತು ದಸರರ ಸನ್ನಿಧಾನ ಇದೆ. ಅದಾದ ಮೇಲೆ ಮತ್ತೆ ಪ್ರತ್ಯೇಕವಾಗಿ ಮೈಂದ ಮತ್ತು ವಿವಿಧ ಎನ್ನುವಂತಹ ಹೆಸರಿನಿಂದಾಗಿ ಅವರಿಬ್ಬರು ಕೂಡ ಹುಟ್ಟಿದರು ಅಂತ. ಹೀಗೆ ಈ ಶ್ಲೋಕದಲ್ಲಿ ಬೃಹಸ್ಪತ್ಯಾಚಾರ್ಯರು ತಾರನಾಗಿ ಹುಟ್ಟಿದರು, ಶಚೀದೇವಿ ತಾರೆಯಾಗಿ ಹುಟ್ಟಿದಳು, ವರುಣ ಮತ್ತು ಅಶ್ವಿನಿ ದೇವತೆಗಳಿಂದಾಗಿ ಅವರ ಸನ್ನಿಧಾನದಿಂದಾಗಿ ಸುಷೇಣ ಹುಟ್ಟಿದ. ಅದಾದ ಮೇಲೆ ಮತ್ತೆ ಅಶ್ವಿನಿ ದೇವತೆಗಳು ಮೈಂದ ಮತ್ತು ವಿವಿಧರಾಗಿ ಹುಟ್ಟಿದರು ಅಂತ ಇಷ್ಟು ಜನ ಒಂದು ದೇವತೆಗಳ ಅವತಾರದ ಚಿಂತನೆಯನ್ನ ಆಚಾರ್ಯರು ಇಲ್ಲಿ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ ಬ್ರಹ್ಮೋದ್ಭವೌತೌ ಪುನರೇವ ಸೂರ್ಯಾತ್ ಬಭೂವುತುಸ್ತತ್ರ ಕನೀಯಸಸ್ತು ಆವೇಶ ಐಂದ್ರೋ ವರದಾನತೋಭೂತ್ ತತೋ ಬಲೀಯಾನ್ ವಿವಿಧೋ ಹಿ ಮೈಂದಾತ್. ಪದಚ್ಛೇದ ಬ್ರಹ್ಮೋದ್ಭವೌ ತೌ ಪುನಃ ಏವ ಸೂರ್ಯಾತ್ ಬಭೂವುತುಃ ತತ್ರ ಕನೀಯಸಃ ತು ಆವೇಶಃ ಐಂದ್ರಃ ವರದಾನತಃ ಅಭೂತ್ ತತಃ ಬಲೀಯಾನ್ ವಿವಿಧಃ ಹಿ ಮೈಂದ. ಈ ಅಶ್ವಿನಿ ದೇವತೆಗಳು ಹಿಂದೆ ಯಾರಿಂದ ಹುಟ್ಟಿದ್ರು ಅಂತ, ಅವರಿಬ್ಬರು ಕೂಡ ಮತ್ತೆ ಯಥಾವತ್ತಾಗಿ ಬ್ರಹ್ಮೋದ್ಭವು, ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರಿಂದಲೇ ಒಂದೊಂದು ಅಂಗದಿಂದಾಗಿ ಹುಟ್ಟಿದ್ದು. ಈ ಇವರಿಬ್ಬರು ಯಾವ ಅಶ್ವಿನಿ ದೇವತೆಗಳು ನಾಸತ್ಯದಸ್ರರು ಬ್ರಹ್ಮದೇವರ ಮೂಗಿನಿಂದಾಗಿ ಹುಟ್ಟಿದಂತಹ ದೇವತೆಗಳು. ಇವರೇನಾದರೂ ಬ್ರಹ್ಮೋದ್ಭವೌತೌ ಪುನರೇವ ಸೂರ್ಯಾತ್ ಅಂತ, ಮತ್ತೆ ಮುಂದೆ ಇವರು ಸೂರ್ಯನಿಂದಾಗಿ ಹುಡ್ತಾರೆ. ನಾಸತ್ಯ ಮತ್ತು ದಸರರು ಸೂರ್ಯನ ಮಕ್ಕಳಾಗಿ ಹುಡ್ತಾರೆ. ಅದು ಸಂಧ್ಯಾದೇವಿ ಅಂತ, ಅದು ವಿಸ್ತಾರವಾಗಿ ಹರಿವಂಶದಲ್ಲಿ ಅದರ ಚಿಂತನೆ ಎಂಬುದು ಬರುತ್ತೆ. ಆ ಹೆಣ್ಣು ಕುದುರೆ ರೂಪದಲ್ಲಿದ್ದಂತಹ ಸಂಧ್ಯಾದೇವಿಯಿಂದಾಗಿ ಅವ್ರು ಹುಟ್ಟಿದರು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಸೂರ್ಯನಿಂದಾಗಿ ಅವರು ಮುಂದೆ ಸಂಧ್ಯಾದೇವಿಯಲ್ಲಿ ಹುಡ್ತಾರೆ. ಬಭೂವುತುಹು ಅದಾದ ಮೇಲೆ ಆವೇಶ ಐಂದ್ರಃ ವರದಾನತೋಭೂತ್ ಅಂತ, ಇದರಲ್ಲಿ ವಿಶೇಷವಾಗಿ ಐಂದ್ರ ವರದಾನತಃ ವಿವಿಧ ಎನ್ನುವಂತಹ ಈ ಒಂದು ಕಪಿಯಲ್ಲಿ ವಿಶೇಷವಾಗಿ ಅವನಿಗೆ ಇಂದ್ರನ ವರ ಇತ್ತು. ಹಾಗಾಗಿ ಇಂದ್ರನ ವರದಿಂದಾಗಿ ಅವನಲ್ಲಿ ಇಂದ್ರನ ವಿಶೇಷವಾದಂತಹ ಆವೇಶ ಇತ್ತು. ಹಾಗಾಗಿ ಅವನೇನಾದ ತಥೋ ಬಲೀಯಾನ್ ವಿವಿಧೋಹಿ ಮೈಂದಾತ್, ಅವನು ಮೈಂದನಿಗಿಂತ ಅವನು ಪರಾಕ್ರಮಶಾಲಿಯಾಗಿದ್ದ ಎಂದು ತಿಳಿಸ್ತಾ ಇದ್ದಾರೆ. ಅಂದ್ರೆ ವಾಸ್ತವಿಕವಾಗಿ ವಿವಿಧ ಮೈಂದನಿಗಿಂತ ಚಿಕ್ಕವನು, ಆದರೆ ಪರಾಕ್ರಮದಲ್ಲಿ ದೊಡ್ಡವನು. ಕಾರಣ ಯಾಕೆ ಅಂತಂದ್ರೆ, ಅಂದ್ರೆ ಇಬ್ಬರು ಒಂದೇ, ನಾಸತ್ಯದಸ್ರ ಯಮಳರು, ಅವಳಿ ಜವಳಿ ಒಂದೇ ರೀತಿಯಾದಂತ ರೂಪ ಎಲ್ಲ ಇರುವುದು. ಹಾಗಿದ್ದ ಮೇಲೆ ವಿವಿಧದಲ್ಲಿ ಪರಾಕ್ರಮ ಯಾಕೆ ಜಾಸ್ತಿ ಆಯ್ತು ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ತಥೋ ಬಲಿಯಾನ್ ವಿವಿಧೋಹಿ ಮೈಂದಾತ್ ಆವೇಶ ಐಂದ್ರ, ಇಂದ್ರನ ಆವೇಶದಿಂದಾಗಿ, ಇಂದ್ರ ವರ ಕೊಟ್ಟಿದ್ದ, ಅದರಂತೆ ಅವನ ಆವೇಶ ಅವನಲ್ಲಿ ಇತ್ತು. ಅದರಿಂದಾಗಿ ಅವನೇನಾದ ಬಲಿಯಾನ್, ಮೈಂದನಿಗಿಂತ ವಿವಿಧ ಬಲಶಾಲಿಯಾಗಿದ್ದ ಕಾರಣ ಇಷ್ಟು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಸೇವೆಗೆ ಅಂತ ಅವತಾರ ಮಾಡಿದಂತಹ ಅನೇಕ ಜನ ಕಪಿವೀರರ ಚರಿತ್ರೆಯನ್ನು ಆಚಾರ್ಯ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ಥಃ
ಕಾಮ ಪುನಶ್ರೀ ರಮಣಾದ್ರಮಾಯಾಂ ಪ್ರದ್ಯುಮ್ನ ನಾಮ ಭವದೇ ನಿಶಾತ್ ಸಸ್ಕಂದತಾಮಾಪ ಸಚಕ್ರತಾಂ ಚ. ಅಗ್ನಿಃ ಆಸೀತ್ ಕಮಲೋದ್ಭವೋತ್ಥಃ ಕಾಮಃ ಪುನಃ ಶ್ರೀರಮಣಾತ್ ರಮಾಯಾಂ ಪ್ರದ್ಯುಮ್ನ ನಾಮ ಅಭವತ್ ಏವಂ ಈಶಾತ್ ಸಹ ಸ್ಕಂದತಾಂ ಕ್ಷಮಿಸಿ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಪದಚ್ಛೇದ ಪ್ರದ್ಯುಮ್ನ ನಾಮ ಅಭವತ್ ಏವಂ ಈಶಾತ್ ಸಹ ಸ್ಕಂದತಾಂ ಆಪ ಸಹ ಚಕ್ರತಾಂ ಚ. ಅದಾದ ಮೇಲೆ ನೀಲ ಎನ್ನುವಂತಹ ಕಪಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಆ ನೀಲ ಎನ್ನುವಂತ ಕಪಿ ಯಾರು ಅಂತಂದ್ರೆ ಅಗ್ನಿ ಕಮಲೋದ್ಭವೋತ್ತಃ ಆಸೀತ್. ಹಿಂದೆ ಬ್ರಹ್ಮದೇವರ ಮುಖದಿಂದಾಗಿ ಹುಟ್ಟಿದಂತಹ ಅಗ್ನಿಯೇನೆ ಇವಾಗ ನೀಲ ಎನ್ನುವಂತಹ ಕಪಿಯಾಗಿ ತಾನು ಅವತಾರವನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನೀಲೋಗ್ನಿರಾಸಿ ಕಮಲೋದ್ಭವೋತ್ತಃ. ಕಮಲೋದ್ಭವ ಅಂದ್ರೆ ಬ್ರಹ್ಮದೇವರು, ಕಮಲ ಅಂದ್ರೆ ಲೋಟಸ್ ಪದ್ಮ, ಅದರಲ್ಲಿ ಉದ್ಭವ ಅಂದ್ರೆ ಹುಟ್ಟಿದವರು ಬ್ರಹ್ಮದೇವರು, ಅವರಿಂದಾಗಿ ಉತ್ತಃ ಹುಟ್ಟಿದವನು ಯಾರು ಅಗ್ನಿ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಆಮೇಲೆ ಕಾಮ ಪುನಶ್ರೀ ರಮಣಾತ್ರಮಾಯಾಮ್, ಯಾವ ಬ್ರಹ್ಮದೇವರ ಮನಸ್ಸಿನಿಂದಾಗಿ ಹುಟ್ಟಿದಂತಹ ಕಾಮ ತಾನು ವಿಶೇಷವಾಗಿ ರುಕ್ಮಿಣಿ ದೇವಿಯಲ್ಲಿ ಪ್ರದ್ಯುಮ್ನ ನಾಮ ಅಭವತ್, ಪ್ರದ್ಯುಮ್ನ ಎನ್ನುವಂತ ಹೆಸರಿನಿಂದಾಗಿ ಹುಟ್ಟಿದ ಅಂತ. ಎಲ್ಲಿ ಹುಟ್ಟಿದ ಅಂತಂದ್ರೆ ರಮಾಯಾಮ್, ರುಕ್ಮಿಣಿಯಲ್ಲಿ ಅಂತ. ಆಚಾರ್ಯರು ಇಲ್ಲಿ ರುಕ್ಮಿಣಿ ಅಂತಾನೆ ಹೇಳ್ಬೋದಾಗಿತ್ತು ನೇರವಾಗಿ, ಆದ್ರೆ ಹೇಳಿಲ್ಲ ಅವರು. ಮತ್ತೇನ್ ಹೇಳಿದ್ರು, ರಮಾಯಾಮ್ ಅಂತ ಹೇಳಿದ್ರು. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ರುಕ್ಮಿಣಿ ಉಳಿದ ಶ್ರೀಕೃಷ್ಣನ ಹೆಂಡತಿ ಇರುತ್ತೆ, ಸಾಮಾನ್ಯ ಹೆಣ್ಣಲ್ಲ, ಸಾಕ್ಷಾತ್ ಲಕ್ಷ್ಮೀ ದೇವಿ. ರುಕ್ಮಿಣಿ ಮತ್ತು ಸತ್ಯಭಾಮೆ ಇಬ್ಬರು ಕೂಡ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅವತಾರ ಎನ್ನುವಂತಹ ಅಂಶವನ್ನು ತಿಳಿಸಲಿಕ್ಕೋಸ್ಕರ ಆಚಾರ್ಯರು ಇಲ್ಲಿ ರುಕ್ಮಿಣಿ ಅಂತ ನೇರವಾಗಿ ಹೇಳದೇನೆ ರಮಾಯಾಮ್, ಲಕ್ಷ್ಮೀ ದೇವಿಯಲ್ಲಿ ಅರ್ಥಾತ್ ರುಕ್ಮಿಣಿಯಲ್ಲಿ ಕಾಮ ಶ್ರೀರಮಣಾತ್, ಕೃಷ್ಣನಿಂದಾಗಿ, ಅವಳ ಶ್ರೀ ಲಕ್ಷ್ಮಿಯ ಪತಿಯಾದಂತಹ ಕೃಷ್ಣನಿಂದಾಗಿ ಪ್ರದ್ಯುಮ್ನ ಎಂಬುದಾಗಿ ಅವತಾರವನ್ನು ಮಾಡಿದ. ಪ್ರದ್ಯುಮ್ನ ನಾಮ, ಪ್ರದ್ಯುಮ್ನ ಎಂಬಂತಹ ಹೆಸರಿನಿಂದಾಗಿ ಅವತಾರವನ್ನು ಮಾಡಿದ ಅಂತ. ಅವನೇ ಮುಂದೆ ಸಹ ಸ್ಕಂದತಾಮಾಪ ಸ ಚಕ್ರತಾಂಚ, ಅವನೇ ಮುಂದೆ ರುದ್ರನಿಂದಾಗಿ ಅಂದ್ರೆ ಆ ಕಾಮನೇನೆ ರುದ್ರದೇವರ ಮಗನಾಗಿ ಸ್ಕಂದ ಷಣ್ಮುಖ ಎಂಬುದೇ ಪ್ರಖ್ಯಾತನಾದ. ಆಮೇಲೆ ಸಹ ಚಕ್ರತಾಂಚ, ಚಕ್ರತಾಂಚ ಅಂತಂದ್ರೆ ವಿಶೇಷವಾಗಿ ಚಕ್ರಕ್ಕೆ ಅಭಿಮಾನಿ ದೇವತೆಯಾಗಿದ್ದ ಆ ಯಾವ ಸ್ಕಂದ ಎಂಬುದನ್ನು ತಿಳಿಸ್ತಾ ಇದ್ದಾರೆ ಕಾಮ. ಹೀಗೆ ವಿಶೇಷವಾಗಿ ಈ ಒಂದು ಶ್ಲೋಕದಲ್ಲಿ ಆ ನೀಲ ಎನ್ನುವಂತ ಕಪಿ ಈ ಮುಂದೆ ಬರುವಂತಹ ಏನು
ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ಸೇವೆಯನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ಕೇಳ್ತೇವೆ. ಆ ರೀತಿಯಾಗಿ ಒಳ್ಳೆ ಪರಾಕ್ರಮಶಾಲಿಯಾದಂತಹ ಕಪಿ. ಆ ಒಂದು ಯುದ್ಧ ಮಾಡಬೇಕಾದ್ರೂ ಕೂಡ ಅನೇಕ ರೀತಿಯಾದಂತಹ ರಾಕ್ಷಸರನ್ನು ಸಂಹಾರ ಮಾಡಿದಂಥವನು. ಅದಕ್ಕೆ ಕಾರಣ ಅಂತಂದ್ರೆ ಸಾಕ್ಷಾತ್ ಅಗ್ನಿದೇವರೇನೆ ಆ ನೀಲ ಎನ್ನುವಂತಹ ಕಪಿಯಾಗಿ ಹುಟ್ಟಿದ್ರು. ಹೀಗೆ ವಿಶೇಷವಾಗಿ ಇವನೇನಾದ ಅಗ್ನಿದೇವರ ಅವತಾರನಾದಂತಹ ನೀಲ ಎನ್ನುವಂತಹ ಕಪಿಯಾಗಿ ಹುಟ್ಟಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಪೂರ್ವಂ ಹರೇಶ್ಚ ಕ್ರಮಬುದ್ಧಿ ದುರ್ಗ, ಚಕ್ರಮಬೂದಿ ದುರ್ಗ ಅಂತ ಹೇಳ್ಬೇಕದು. ತಮಸ್ಥಿತಾ ಶ್ರೀಹಿ ಇತಿ ಯಾಂ ವದಂತಿ ಸತ್ವಾತ್ಮಿಕಾ ಶಂಖಂ ಅಥೋ ರಜಸ್ಥ ಭೂರ್ನಾಮಿಕಾ ಪದ್ಮಂ ಅಭೂದ್ಧರೇರ್ಹಿ. ಪದಚ್ಛೇದ. ಪೂರ್ವಂ ಹರೇಃ ಚಕ್ರಂ ಅಭೂತ್ ಹಿ ದುರ್ಗಾ ತಮಸ್ಥಿತ ಶ್ರೀಃ ಇತಿ ಯಾಂ ವದಂತಿ ಸತ್ವಾತ್ಮಿಕ ಶಂಖಂ ಅಥ ರಜಸ್ಥ ಭೂನಾಮಿಕಾ ಪದ್ಮಂ ಅಭೂತ್ ಹರೇಃ ಹಿ. ಹಿಂದೆ ಹೇಳಿದ್ರು ಆ ಯಾವ ಕಾಮ ಚಕ್ರಾಭಿಮಾನಿಯಾಗಿದ್ದ ಎಂಬ ತಿಳಿಸ್ತಾರೆ. ಹಾಗಾದ್ರೆ ಚಕ್ರಕ್ಕೆ ಬೇರೆ ಯಾರು ಕೂಡ ಅಭಿಮಾನಿ ದೇವತೆಗಳೇ ಇರ್ಲಿಲ್ವಾ? ಇವರು ಹುಟ್ಟೋದಕ್ಕಿಂತ ಮುಂಚೆ ಯಾರ ಚಕ್ರ ಪರಮಾತ್ಮನ ಕೈಲಿ ಇರುತ್ತೆ, ಇವ್ರು ಹುಟ್ಟೋಕ್ಕಿಂತ ಮುಂಚೆ ಯಾರು ಅಭಿಮಾನಿಯಾಗಿದ್ರು ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೆ ಪೂರ್ವಂ ಅಂದ್ರೆ ಹಿಂದೆ, ಇವರು ಹುಟ್ಟೋದಕ್ಕಿಂತ ಮುಂಚೆಯೂ ಕೂಡ ವಿಶೇಷವಾಗಿ ದುರ್ಗಾ ಹರೇಹೇ ಚಕ್ರಂ, ಯಾವ ತಮೋಭಿಮಾನಿನಿ ಪಾಯ ದುರ್ಗಾ ಸ್ವರ್ಗಾಪವರ್ಗದ ಅಂತ ವಾದಿರಾಜರು ಕೊಂಡಾಡುವಂತೆ ಆ ತಮೋಗುಣಕ್ಕೆ ಅಭಿಮಾನಿಯಾದಂತಹ ದುರ್ಗಾದೇವಿ ವಿಶೇಷವಾಗಿ ಹರೇಹೇ ಚಕ್ರಂ ಅಭೂತ್, ಪರಮಾತ್ಮನ ಚಕ್ರಕ್ಕೆ ಅಭಿಮಾನಿಯಾಗಿದ್ದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಕಾಮ ಇಲ್ಲದೆ ಇದ್ದಾಗ ಅವಳು, ಕಾಮ ಬಂದ್ಮೇಲೆ ಅವಳು ಹೋದ್ಲು ಅಂತ ಅರ್ಥ ಅಲ್ಲ. ಕಾಮ ಇದ್ದಾಗಲಾಗಲಿ ಕಾಮ ಇಲ್ಲದೆ ಇದ್ದಾಗಲಾಗಲಿ ದುರ್ಗಾದೇವಿ ಅಭಿಮಾನಿಯಾಗೇ ಇರ್ತಾಳೆ. ಇವನು ನಂತರದ ಅವಾಂತರ ಅಭಿಮಾನಿ, ನಂತರದ ಅಭಿಮಾನಿ ಅಂತ ಅಷ್ಟೇ. ದುರ್ಗಾದೇವಿನೇ ವಿಶೇಷವಾಗಿ ಚಕ್ರಕ್ಕೆ ಅಭಿಮಾನಿಯಾದಂತಹ ದೇವತೆಗಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಸತ್ವಾತ್ಮಿಕಾ ಶಂಖಮಥಃ, ವಿಶೇಷವಾಗಿ ಶ್ರೀದೇವಿ, ಯಾವ ಸತ್ವ ಎನ್ನುವಂತಹ ಗುಣಕ್ಕೆ ಅಭಿಮಾನಿಯಾದಂತಹ ಶ್ರೀದೇವಿ, ಅವಳು ವಿಶೇಷವಾಗಿ ಶಂಖಕ್ಕೆ ಅಭಿಮಾನಿ ದೇವತೆಯಾಗಿದ್ದಾಳೆ. ರಜಸ್ಥ ಭೂರ್ನಾಮಿಕ, ರಜೋಗುಣಕ್ಕೆ ಅಭಿಮಾನಿಯಾದಂತಹ ಭೂನಾಮಿಕ, ಭೂ ಅಂತ ಹೆಸರುಳ್ಳಂತಹ ದೇವಿ ಭೂದೇವಿ, ಅವಳೇನಾಗಿದ್ದಾಳೆ ಹರೇಹೇ ಪದ್ಮಂ ಅಭೂತ್, ವಿಶೇಷವಾಗಿ ಪರಮಾತ್ಮನ ಕೈಯಲ್ಲಿರುವಂತಹ ಪದ್ಮಕ್ಕೆ ಅಭಿಮಾನಿಯಾಗಿದ್ದಾಳೆ. ಹೀಗೆ ಲಕ್ಷ್ಮೀದೇವಿಯ ಮೂರು ರೂಪ, ಶ್ರೀಭೂ ದುರ್ಗಾ ಎನ್ನುವಂತಹ ಮೂರು ರೂಪಗಳು ಪರಮಾತ್ಮನ ಮೂರು ಆಯುಧಗಳಿಗೆ ಅವುಗಳು ಅಭಿಮಾನಿಯಾಗಿದ್ದಾವೆ ಅಂತ. ದುರ್ಗೆ ಚಕ್ರಕ್ಕೆ, ಲಕ್ಷ್ಮಿ ಶ್ರೀದೇವಿ ಶಂಖಕ್ಕೆ, ಭೂದೇವಿ ಪದ್ಮಕ್ಕೆ ಅಭಿಮಾನಿಯಾಗಿದ್ದಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸರಿ, ಮತ್ತೆ ಪರಮಾತ್ಮನ ಕೈಯಲ್ಲಿ ಗದೆ ಇದೆ, ಇನ್ನು ಅನೇಕ ಆಯುಧಗಳಿದ್ದಾವೆ. ಅದೆಲ್ಲದೂ ಕೂಡ ಯಾರು ಅಭಿಮಾನಿ ದೇವತೆಗಳು ಅಂತ ಆಚಾರ್ಯರು ಮುಂದೆ ತಿಳಿಸ್ತಾ ಹೋಗ್ತಾರೆ. ಗದಾತು ವಾಯು
ಬಲ ಸಂವಿದಾತ್ಮ ಶಾರ್ಂಗಂ ಚ ವಿದ್ಯೇತಿ ರಮೈವ ಖಡ್ಗಃ ದುರ್ಗಾತ್ಮಿಕಾ ಸೈವ ಚ ಚರ್ಮ ನಾಮ್ನಿ ಪಂಚಾತ್ಮಕೋ ಮಾರುತಃ ಏವ ಬಾಣಾಃ. ಪದಚ್ಛೇದ. ಗದಾ ತು ವಾಯುಃ ಬಲ ಸಂವಿದಾತ್ಮ ಶಾರ್ಂಗಂ ಚ ವಿದ್ಯಾ ಇತಿ ರಮಾ ಏವ ಖಡ್ಗಃ ದುರ್ಗಾತ್ಮಿಕಾ ಸಾ ಏವ ಚ ಚರ್ಮನಾಮ್ನಿ ಪಂಚಾತ್ಮಕಃ ಮಾರುತಃ ಏವ ಬಾಣಾಃ. ಅದಾದ ಮೇಲೆ ಪರಮಾತ್ಮನ ಇನ್ನೊಂದು ಆಯುಧ ಗದೆ. ಆ ಗದೆಗೆ ಯಾರು ಅಭಿಮಾನಿ ದೇವತೆಗಳು ಅಂತಂದ್ರೆ ಬಲ ಸಂವಿದಾತ್ಮ ಅಂತ. ವಿಶೇಷವಾಗಿ ಜ್ಞಾನ ಮತ್ತು ಬಲಗಳ ಸ್ವರೂಪ ಅದು ವಾಯುದೇವರು, ವಿಶಿಷ್ಟವಾದಂತಹ ಬಲ. ಅದೇ ರೀತಿಯಾಗಿ ಜ್ಞಾನ. ಜಯತೀರ್ಥರು ಪ್ರಮಾಣ ಪದ್ಧತಿಯಲ್ಲಿ ಹೇಳಬೇಕಾದ್ರೆ ಪರಮಾತ್ಮ ಅವನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನ ವಾಯುದೇವರಿಗೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸರ್ವಜ್ಞರು ಎಂಬುದಾಗಿ ಅವರನ್ನ ಕೊಂಡಾಡ್ತಾರೆ ಟೀಕಾರಾಯರು. ಹಾಗೆ ಲಕ್ಷ್ಮೀದೇವಿಯನ್ನು ಕೂಡ ಹೇಳ್ತಾರೆ. ಲಕ್ಷ್ಮೀದೇವಿಗೂ ಮತ್ತೆ ವಾಯುದೇವರಿಗೆ ಒಂದು ವ್ಯತ್ಯಾಸ. ಲಕ್ಷ್ಮೀದೇವಿ ಅನಾಲೋಚನೆ, ಅವಳಿಗೆ ಆಲೋಚನೆ ಮಾಡ್ಬೇಕು ಅಂತಿಲ್ಲ, ವಾಯುದೇವರು ಆಲೋಚನೆ ಮಾಡ್ಬೇಕು ಅಂತ ಆ ರೀತಿ ಹೇಳ್ತಾರೆ. ಒಟ್ಟಿನಲ್ಲಿ ಪರಮಾತ್ಮನ ವಿಷಯವೊಂದನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನವು ಕೂಡ ಅವರಿಗೆ ಪೂರ್ತಿಯಾಗಿದೆ ಅಂತ ಹೇಳ್ತಾರೆ. ಹಾಗೆ ವಿಶಿಷ್ಟವಾದಂತಹ ಪರಾಕ್ರಮವು ಕೂಡ ವಾಯುದೇವರಿಗೆ ಇದ್ದೇ ಇದೆ. ಇಡೀ ಬ್ರಹ್ಮಾಂಡವನ್ನೇ ಆ ಕುರ್ಮ ರೂಪದಿಂದ ಹೊತ್ತಂಥವರು ಯಾವ ವಾಯುದೇವರು. ಹಾಗಾಗಿ ಗದಾತು ವಾಯು ಬಲ ಸಂವಿದಾತ್ಮ, ಜ್ಞಾನ ಮತ್ತು ಬಲಗಳ ಸ್ವರೂಪರಾದಂತಹ ವಾಯುದೇವರು ವಿಶೇಷವಾಗಿ ಗದಾ, ಪರಮಾತ್ಮನ ಕೈಯಲ್ಲಿರುವಂತಹ ಗದೆಗೆ ಅಭಿಮಾನಿಯಾಗಿದ್ದಾರೆ. ಆಮೇಲೆ ಯಾವ ಶಾರ್ಂಗ ಎಂಬಂತ ಧನುಸ್ಸಿದೆ, ಅದಕ್ಕೆ ಯಾವ ಅಭಿಮಾನಿಗಳು ಅಂತಂದ್ರೆ ವಿದ್ಯೇತಿ ಶಾರ್ಗಂ ಚ ವಿದ್ಯೇತಿ ರಮೈವ ಖಡ್ಗಃ ಅಂತ. ಯಾವ ವಿದ್ಯಾ ಅಂತ ಪ್ರಸಿದ್ಧಳಾದಂತಹ ರಮಾದೇವಿ ಮತ್ತು ಸರಸ್ವತಿ ಇವರಿಬ್ಬರು ಕೂಡ ಶಾರ್ಂಗ ಎಂಬಂತಹ ಧನಸ್ಸಿಗೆ ಅಭಿಮಾನಿ ದೇವತೆಯರು. ಅಂದ್ರೆ ಪರಮಾತ್ಮ ಕೈಲಿ ಏನು ಶಾರ್ಂಗ ಎಂಬಂತ ಧನಸ್ಸಿದೆ, ಶಾರ್ಂಗಪಾಣಿ ಅಂತ ನಾವು ಪರಮಾತ್ಮನ ಕರಿತೇವೆ, ಅದಕ್ಕೆ ರಮಾದೇವಿ ಮತ್ತು ಸರಸ್ವತಿ ಇಬ್ಬರು ಕೂಡ ಅಭಿಮಾನಿಯಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿದ್ಯಾ ಅಂದ್ರೆ ಯಾವ ಸರಸ್ವತಿ, ವಿದ್ಯಾ ಮತ್ತು ರಮ ಇಬ್ಬರು ಕೂಡ ಆ ಶಾರ್ಗಧನಸ್ಸಿ ಅಭಿಮಾನಿ ದೇವತೆಗಳಾಗಿದ್ದಾರೆ. ಆಮೇಲೆ ದುರ್ಗಾತ್ಮಿಕ ಶೈವ, ದುರ್ಗಾ ನಾಮಕಳಾದಂತಹ ಯಾವ ಲಕ್ಷ್ಮೀದೇವಿ ಇನ್ನೊಂದು ರೂಪವೇನೆ ದುರ್ಗಾ ರೂಪ. ಆ ದುರ್ಗಾದೇವಿಯೇನೆ ವಿಶೇಷವಾಗಿ ಖಡ್ಗಕ್ಕೆ ಅಭಿಮಾನಿಯಾಗಿದ್ದಾಳೆ ಅಂತ. ಈ ಹಿಂದೆ ಚಕ್ರಕ್ಕೂ ಕೂಡ ಆ ದುರ್ಗೆಯೇ ಅಭಿಮಾನಿಯಾಗಿದ್ದಳು. ಅದೇ ದುರ್ಗಾದೇವಿ ಮತ್ತೆ ವಿಶೇಷವಾಗಿ ಆ ಖಡ್ಗಕ್ಕೆ ಅಭಿಮಾನಿಯಾಗಿದ್ದಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಶೈವಚ ಚರ್ಮ ನಾಮ್ನಿ, ಚರ್ಮ ಅಂದ್ರೆ ಗುರಾಣಿ ಅಂತ ಕರೀತಾರೆ, ಕತ್ತಿ ಗುರಾಣಿ ಅಂತ. ಆ ಕತ್ತಿಯಿಂದ ಯಾರಾದ್ರೂ ಆಕ್ರಮಣ ಮಾಡೋಕ್ಕಾದ್ರೆ ರಕ್ಷಣೆಗೆ ಅಂತ ಇರುವಂತಹ ಅದೊಂದು ಆಯುಧ ವಿಶೇಷ. ಪರಮಾತ್ಮನಿಗೆ ಯಾವ ರಕ್ಷಣೆ ಅವಶ್ಯಕತೆ ಇಲ್ಲ, ದುಷ್ಟರನ್ನು ತಾನು ನಿಗ್ರಹ ಮಾಡ್ತೇನೆ ಎಂಬುದಾಗಿ ತೋರಿಸಲಿಕ್ಕೋಸ್ಕರ ಮಾತ್ರ ಅದನ್ನು ಹಿಡಿದುಕೊಂಡಿದ್ದಾನೆ. ಅಂತಹ ಚರ್ಮ ನಾಮ್ನಿ ಗುರಾಣಿಗೆ ಯಾರು ಅಭಿಮಾನಿ ಅಂತಂದ್ರೆ ಶೈವ. ಸಾ ಅಂದ್ರೆ ಅವಳು, ಏವ ಅಂದ್ರೆ ಅವಳೇ, ಅಂದ್ರೆ ಹಿಂದೆ ಹೇಳಿದಂತಹ ದುರ್ಗಾದೇವಿಯೇನೆ ಆ ಚರ್ಮ ನಾಮ್ನಿ, ಚರ್ಮಕ್ಕೂ ಅಭಿಮಾನಿ ದೇವತೆಯಾಗಿದ್ದಾಳೆ. ಅರ್ಥಾತ್ ಗುರಾಣಿಗೂ ಅವಳೇ ಅಭಿಮಾನಿ ದೇವತೆಯಾಗಿದ್ದಾಳೆ. ಆಮೇಲೆ ಪಂಚಾತ್ಮಕೋ ಮಾರುತ ಏವ ಬಾಣಾಹ ಅಂತ
ವಿಶೇಷವಾಗಿ ಪಂಚಾತ್ಮಕ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ನಾಮಕರಾದಂತಹ ವಾಯುದೇವರೇನೆ ಬಾಣಕ್ಕೆ ಅಭಿಮಾನಿ ದೇವತೆಗಳಾಗಿದ್ದಾರೆ ಅಂತ ಪರಮಾತ್ಮನ ಒಂದೊಂದು ಆಯುಧಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳ ಒಂದು ವಿಚಾರವನ್ನ ವಿಶೇಷವಾಗಿ ಆಚಾರ್ಯರು ಇಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಹೀಗೆ ಆ ಲಕ್ಷ್ಮೀದೇವಿ, ಅವಳ 3 ರೂಪಗಳು ಮತ್ತು ಸರಸ್ವತಿ, ವಾಯುದೇವರು, ಹೀಗೆ ಇಷ್ಟು ಜನ ಆ ಪರಮಾತ್ಮನ ಆಯುಧಗಳಿಗೆ ಅಭಿಮಾನಿಗಳಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಏವಂ ಸ್ಥಿತೇಷ್ವೇವ ಪುರಾತನೇಷು ವರಾತ್ರಥಾಂಗತ್ವಂ ಅವಾಪಕಾಮಃ ತತ್ಸೂನುತಾಂ ಆಪ ಚ ಸೋನಿರುದ್ಧಃ ಬ್ರಹ್ಮೋದ್ಭವಃ ಶಂಖತನು ಪುಮಾತ್ಮ. ಏವಂ ಸ್ಥಿತೇಷು ಏವ ಪುರಾತನೇಷು ವರಾತ್ ರಥಾಂಗತ್ವಂ ಅವಾಪ ಕಾಮಃ ತತ್ಸೂನುತಾಂ ಆಪ ಚ ಸಹ ಅನಿರುದ್ಧಃ ಬ್ರಹ್ಮೋದ್ಭವಃ ಶಂಖತನುಃ ಪುಮಾತ್ಮ. ಏವಂ ಸ್ಥಿತೇಶ್ವೇವ ಪುರಾತನೇಶು, ಹೀಗೆ ಅಭಿಮಾನಿ ದೇವತೆಗಳು ಆಲ್ರೆಡಿ ಇದ್ಬಿಟ್ಟಿದ್ದಾರೆ. ಪುರಾತನೇಶು, ಪುರಾತನರು ಅಂದ್ರೆ ಅನಾದಿ ಕಾಲದಿಂದಾಗಿ ಅವರೆಲ್ಲರೂ ಕೂಡ ಅಭಿಮಾನಿ ದೇವತೆಗಳಾಗಿ ಇದ್ದಾರೆ. ಇದ್ದಾಗಲೂ ಕೂಡ ಕಾಮ ಅವನೇನಾದ ಚಕ್ರಕ್ಕೆ ಅಭಿಮಾನಿ ದೇವತೆಯಾದ. ಈ ಹಿಂದೆ ದುರ್ಗೆ ಇದ್ದಾಳೆ ಅಭಿಮಾನಿ ದೇವತೆಯಾಗಿ, ಆದರೂ ಕೂಡ ಇವರ ಅಭಿಮಾನಿ ದೇವತೆಯಾದ. ಯಾಕೆ ಅಂತಂದ್ರೆ ವರಾತ್ ರಥಾಂಗತ್ವಂ, ವರದಿಂದಾಗಿ ತಾನೇನಾದ ರಥಾಂಗ ಅಭಿಮಾನಿತಿಯಾದ. ರಥಾಂಗ ಅಂತಂದ್ರೆ ರಥದ ಅಂಗ, ಒಂದು ಪ್ರಧಾನ ಅಂಗ ಯಾವುದು? ಚಕ್ರ. ಚಕ್ರ ಇದ್ರೇನೆ ಅದು ರಥವನ್ನು ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ರಥಾಂಗ, ರಥದ ಅಂಗವಾದಂತಹ ತಾನೇನಾದ ಚಕ್ರದ ಅಭಿಮಾನಿ ದೇವತೆಯಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ತತ್ಸೂನುತಾಮಾಪಚ ಸೋನಿರುದ್ಧ ಅಂತ, ಯಾವ ಅನಿರುದ್ಧ ಎನ್ನುವಂತಹ ದೇವತೆ, ಅನಿರುದ್ಧ ದೇವತೆ ಅಂತಂದ್ರೆ ನಾವು ಪರಮಾತ್ಮನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಆ ಅನಿರುದ್ಧ ರೂಪ ಪರಮಾತ್ಮನ ರೂಪ ಅಲ್ಲ, ಇವರು ಕಾಮನ ಮಗನಾದಂತಹ ಅನಿರುದ್ಧ ಎನ್ನುವಂತಹ ದೇವತೆ. ಆ ಅನಿರುದ್ಧ ಎನ್ನುವಂಥವನು ವಿಶೇಷವಾಗಿ ಪುಮಾತ್ಮ ಅಂತ. ಪುಮಾತ್ಮ ಅಂತಂದ್ರೆ ಪುರುಷ ಜೀವಗಳಿಗೆ ಅಭಿಮಾನಿಯಾಗಿದ್ದಾನೆ. ಪುರುಷ ಜೀವರುಗಳಿಗೆ ಅಭಿಮಾನಿಯಾದಂತಹ, ಅದೇ ರೀತಿಯಾಗಿ ಶಂಖತನು, ಇವನ ತಂದೆಯಾದಂತಹ ಕಾಮ ಚಕ್ರಕ್ಕೆ ಅಭಿಮಾನಿ, ಮಗನಾದಂತಹ ಅನಿರುದ್ಧ ಶಂಖತನು, ಪಾಂಚಜನ್ಯ ಶಂಖಕ್ಕೆ ಅಭಿಮಾನಿಯಾಗಿದ್ದಾನೆ. ಹೀಗೆ ಪುರುಷ ಜೀವರಿಗೆ ಅಭಿಮಾನಿ ಮತ್ತು ಶಂಖಕ್ಕೆ ಅಭಿಮಾನಿಯಾದಂತಹ ಯಾವ ಅನಿರುದ್ಧ, ತಾನು ಹಿಂದೆ ಏನಾಗಿದ್ದ ತತ್ಸೂನುತಾಮ ಬ್ರಹ್ಮೋದ್ಭವ, ಹಿಂದೆ ಅವನು ಕೂಡ ಬ್ರಹ್ಮದೇವರ ಮಗನಾಗಿ ಹುಟ್ಟಿದ್ದ. ಹಿಂದೆ ಬ್ರಹ್ಮದೇವರ ಮಗನಾಗಿ ಹುಟ್ಟಿದಂತಹ ಆ ಯಾವ ಅನಿರುದ್ಧನು ಮುಂದೆ ಮತ್ತೆ ಏನಾದ ತತ್ಸೂನುತಾಮಾಪ, ಸೂನು ಅಂದ್ರೆ ಮಗ, ಸೂನುತಾಮ್ ಅಂದ್ರೆ ಮಗನಾದ. ಯಾರ ಮಗನಾದ? ಕಾಮನ ಮಗನಾದ ಅಂತ. ಹೀಗೆ ಒಟ್ಟು ಈ ಶ್ಲೋಕದ ಅಭಿಪ್ರಾಯ, ಹಿಂದೆ ಅಭಿಮಾನಿಯಾದಂತಹ ದುರ್ಗಾದೇವಿ ಇದ್ದಾಗಲೂ ಕೂಡ ಕಾಮ ವಿಶೇಷವಾಗಿ ತಪಸ್ಸನ್ನು ಮಾಡಿ ಚಕ್ರಾಭಿಮಾನಿಯಾದ. ಅಂತಹ ಕಾಮನ ಮಗನಾಗಿ ಯಾವ ಅನಿರುದ್ಧ ಹುಟ್ಟಿದ, ಅವನು ಹಿಂದೆ ಬ್ರಹ್ಮದೇವರಿಂದ ಹುಟ್ಟಿದ್ದ, ಮತ್ತೆ ಈಗ ಹುಟ್ಟಿದ ಕಾಮನಿಂದಾಗಿ. ಅವನೆಂಥವನು ಅಂತಂದ್ರೆ ಪುಮಾತ್ಮ, ಪುರುಷ ಜೀವರಿಗಳಿಗೆ ಅಭಿಮಾನಿ. ಶಂಖತನು, ಶಂಖಕ್ಕೆ ಅಭಿಮಾನಿಯಾದಂತಹ ದೇವತೆ ಎಂಬುದಾಗಿ ಅನಿರುದ್ಧನ ಬಗ್ಗೆ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಯಾವ ರಾಮನ ಸಹೋದರರಾದಂತಹ ರಾಮ ಲಕ್ಷ್ಮಣ
ಭರತ ಶತ್ರುಘ್ನ ಈ ಮೂವರ ಹುಟ್ಟಿನ ಬಗ್ಗೆ ಹೇಳ್ತಾರೆ. ಆ ವಿಚಾರವನ್ನ ಅದರಲ್ಲಿ ವ್ಯಾಖ್ಯಾನಕಾರ ಸ್ವಲ್ಪ ಗೊಂದಲ ಇದೆ. ಆ ವಿಚಾರವನ್ನ ಮುಂದಿನ ಪಾಠ ಅಂದ್ರೆ ನಾಳೆ ಪಾಠ ಇರುತ್ತೆ. ನಾಳೆ ಪಾಠದಲ್ಲಿ ಆ ಲಕ್ಷ್ಮಣ ಭರತ ಶತ್ರುಘ್ನ ಅವರ ಹುಟ್ಟಿನ ಬಗ್ಗೆ, ಅದಾದ ಮೇಲೆ ಸೀತಾದೇವಿಯ ಅವತಾರದೊಂದಿಗೆ ಈ ಅಧ್ಯಾಯ ಎಂಬುದು ಮುಗಿಯುತ್ತೆ. ಬಹುಶಃ ಇನ್ನು 7 ಶ್ಲೋಕ ಇದೆ. 7 ಶ್ಲೋಕ ಆದ ಮೇಲೆ ಈ 82ನೇ ಅಧ್ಯಾಯ ಮುಗಿಯುತ್ತೆ. ಮತ್ತೆ ಅಲ್ಲಿಂದ 9 ಅಧ್ಯಾಯ ತನಕ, ಅರ್ಥಾತ್ ಮುಂದಿನ 6 ಅಧ್ಯಾಯ ಸಂಪೂರ್ಣ ರಾಮಾವತಾರದ ಮುಂದಿನ ಚರಿತ್ರೆಯನ್ನು ಆಚಾರ್ಯರು ವಿಸ್ತಾರವಾಗಿ ನಿರ್ಣಯ ಪೂರ್ವಕವಾಗಿ, ಯಾಕೆಂತಂದ್ರೆ ನಮಗೆ ಇವತ್ತು ಅನೇಕ ರಾಮಾಯಣಗಳು ಸಿಗ್ತವೆ. ವಾಲ್ಮೀಕಿ ರಾಮಾಯಣ ಅಂತ, ಅದು ಕೂಡ ನಮಗೆ ಅಷ್ಟು ಪರಿಶುದ್ಧವಾಗಿ ಸಿಗೋದಿಲ್ಲ. ಅದರಲ್ಲಿ ಅನೇಕ ರೀತಿಯಾದಂತಹ ಗೊಂದಲಗಳಿದ್ದಾವೆ. ಕೆಲವೊಂದು ಕಡೆ ಪ್ರಕ್ಷೇಪ, ಬೇಡದನ್ನು ಸೇರಿಸಿರೋದು, ತಮಗೆ ಬೇಡವಾಗಿರೋದನ್ನು ತೆಗೆಯೋದು, ಹೀಗೆ ಅನೇಕ ಗೊಂದಲಗಳಾಗಿದ್ದಾವೆ. ಅದಾದ ಮೇಲೆ ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ ಅಂತ ಕೆಲವು ಪ್ರಾಚೀನರು ಅಂದ್ರೆ ನಮಗೆ ಪ್ರಾಚೀನ ಆಧುನಿಕರು ತೀರಾ ಇತ್ತೀಚಿನವರಲ್ಲ, ಮಧ್ವಾಚಾರ್ಯರಿಗಿಂತ ಮುಂಚೆ ಬಂದಂತಹ ಕೆಲವರು ಅನೇಕರು ಅನೇಕ ರೀತಿಯಾದಂತಹ ರಾಮಾಯಣಗಳಂತ ಬರೆದಿದ್ದಾರೆ. ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ರೀತಿಯಾದಂತಹ ಅಭಿಪ್ರಾಯ ಇದೆ. ಆ ಎಲ್ಲ ಅಭಿಪ್ರಾಯಗಳಿಂದಾಗಿ ರಾಮಾಯಣವನ್ನು ಅಧ್ಯಯನ ಮಾಡಬೇಕು ಅಂತ ಹೊರಟಂತ ಒಬ್ಬ ಜಿಜ್ಞಾಸುವಿಗೆ ಅನೇಕ ರೀತಿಯಾದಂತಹ ಗೊಂದಲಗಳು ಪ್ರಾರಂಭವಾಗ್ತವೆ. ಪ್ರಧಾನ ಗೊಂದಲವೇನೆ ನಾಳೆ ಇದು ಯಾವ ಲಕ್ಷ್ಮಣ ದೊಡ್ಡವನ ಭರತ ದೊಡ್ಡವನ ಅಂತ. ಅದರಲ್ಲಿ ನಮ್ಮ ವ್ಯಾಖ್ಯಾನಕಾರರಲ್ಲಿಯೇ ಅನೇಕ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿದ್ದಾವೆ. ಹೀಗೆ ಅಂತಹ ಅನೇಕ ಇದಗಳಿಗೆ ಆಚಾರ್ಯರು ಸ್ಪಷ್ಟವಾದಂತಹ ನಿರ್ಣಯವನ್ನು ಕೊಡ್ತಾರೆ. ಆ ಉಳಿದ ಎಲ್ಲ ಚಿಂತನೆಯನ್ನು ಕೂಡ ಮತ್ತೆ ನಾಳಿನ ಪಾಠದಿಂದಾಗಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.